ಜೆಡಿಎಸ್ ಕಳ್ಳರ ಪಕ್ಷ ಅಂತ ಹೇಳೇ ಇಲ್ಲ. ನನಗೆ ಅಲ್ಲೂ ಕೂಡ ಸ್ನೇಹಿತರಿದ್ದಾರೆ ಅಂತ ಯಶ್ ಅವರು ಕುಮಾರಸ್ವಾಮಿ ಅವ್ರಿಗೆ ಟಾಂಗ್ ಕೊಟ್ಟ ರೀತಿ ಇದು. ಯಶ್ ಜೆಡಿಎಸ್ ಪಕ್ಷವನ್ನ ಕಳ್ಳರ ಪಕ್ಷ ಅಂದಿದ್ದಾರೆ ಅಂತ ಕುಮಾರಸ್ವಾಮಿ ಮಾಡಿರುವ ಆರೋಪಕ್ಕೆ ಯಶ್ ಪ್ರತಿಕ್ರಿಯಿಸಿದ್ದು ಹೀಗೆ. ನಾನ್ ಹಾಗೆ ಹೇಳೇ ಇಲ್ಲ ಅಂತ ಕೂಡ ಯಶ್ ಅವರು ಹೇಳಿದ್ದಾರೆ. ಜೆಡಿಎಸ್ ಕಳ್ಳರ ಪಕ್ಷ ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ. ನನಗೆ ಜೆಡಿಎಸ್ ನಲ್ಲೂ ಸ್ನೇಹಿತರಿದ್ದಾರೆ. ನಾನು ಜೆಡಿಎಸ್ ಬಗ್ಗೆ ಹಾಗೆ ಹೇಳಿದ್ದೆ ಆದಲ್ಲಿ ಸಾಕ್ಷಿ ಕೊಡ್ಲಿ, ಅವ್ರು ಹೇಳದಂತೆ ನಾನು ಕೇಳ್ತೀನಿ ಅಂತ ನಟ ಯಶ್ ಅವರು ಹೇಳಿದ್ದಾರೆ. ನಾನು ಯಾವ ಪಕ್ಷದ ವಿರುದ್ಧನೂ ಅಲ್ಲ. ಹಾಗೊಂದು ವೇಳೆ ಇದ್ದಿದ್ರೆ ನಾನ್ ಯಾಕೆ ಜೆಡಿಎಸ್ ಪರವಾಗಿ ಪ್ರಚಾರ ಮಾಡ್ತಿದ್ದೆ ಅಂತ ಯಶ್ ಕೇಳಿದ್ದಾರೆ. ಈ ವಿಷಯದಲ್ಲಿ ಯಾರೋ ಕುಮಾರಸ್ವಾಮಿ ಅವರಿಗೆ ಚಾಡಿ ಹೇಳಿ ದಿಕ್ಕು ತಪ್ಪಿಸೋ ಪ್ರಯತ್ನ ಮಾಡಿದ್ದಾರೆ. ಚುನಾವಣೆ ಟೈಮ್ ನಲ್ಲಿ ಅವರು ಬ್ಯುಸಿ ಆಗಿದ್ದಾರೆ. ಚುನಾವಣೆ ಮುಗಿದ್ಮೇಲೆ ಸತ್ಯತೆಗಳನ್ನ ಅವರೇ ತಿಳ್ಕೊತಾರೆ ಅಂತ ಯಶ್ ಅವರು ಹೇಳ್ತಾರೆ. ನಾನು ಆಡದೇ ಇರೋ ಮಾತಿನ ಬಗ್ಗೆ ನಾನು ಒಪ್ಕೊಳ್ಳೋದಿಲ್ಲ. ಅವ್ರ ಪಕ್ಷದಲ್ಲೇ ಬೇರೆ ಬೇರೆ ರೀತಿ ಮಾತಾಡ್ತಿದ್ದಾರೆ. ಅಲ್ಲದೆ ನಾನು ಯಾವ ಪಕ್ಷದ ವಿರುದ್ಧ ಕೂಡ ಮಾತಾಡೋದಿಲ್ಲ ಅಂತ ಕೂಡ ಯಶ್ ಅವರು ಸ್ಪಷ್ಟಪಡಿಸಿದ್ದಾರೆ. ಯಶ್ ಅವರು ಜೆಡಿಎಸ್ ಅನ್ನ ಕಳ್ಳರ ಪಕ್ಷ ಅಂತ ಕರೆದಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ನಿನ್ನೆ ಮಂಡ್ಯದಲ್ಲಿ ನಡೆದ ಒಂದು ಸಭೆಯಲ್ಲಿ ವಾಗ್ದಾಳಿ ನಡೆಸಿದ್ರು. ಜೊತೆಗೆ ಯಶ್ ಅವ್ರನ್ನ ಏಕವಚನದಲ್ಲಿ ತರಾಟೆಗೆ ತಗೊಂಡಿದ್ರು. ಅವ್ನ್ ಯಾವನೋ ಯಶ್ ಅಂತೆ, ನಾವು ನಿರ್ಮಾಪಕರು ಇಲ್ದೆ ಇರ್ತಿದ್ರೆ ಇವರು ಬದುಕ್ತಿದ್ರ ಅಂತ ಕೂಡ ಒಂದು ಮಾತನ್ನ ಹೇಳಿದ್ರು ಕುಮಾರಸ್ವಾಮಿ ಅವರು. ಇಷ್ಟು ದಿನ ಸುಮಲತಾ ಪರ ನಿಂತಿರುವಂತಹ ಯಶ್ ಮತ್ತೆ ದರ್ಶನ್ ವಿರುದ್ಧ ಕಳ್ಳೆತ್ತು ಅಂತೆಲ್ಲ ಟೈಟಲ್ ಕೊಟ್ಟಿದ್ರು ಕುಮಾರಸ್ವಾಮಿ ಅವರು. ನಿರಂತರವಾಗಿ ವಾಗ್ದಾಳಿ ನಡೆಸ್ಕೊಂಡೇ ಬಂದಿದ್ದಾರೆ ಈ ಎರಡು ಸ್ಟಾರ್ ನಟರ ವಿರುದ್ಧ. ಆದ್ರೆ ಕುಮಾರಸ್ವಾಮಿ ಅವರು ಪ್ರತ್ಯೇಕವಾಗಿ ಇದುವರೆಗೂ ಯಶ್ ಅವ್ರ ಬಗ್ಗೆ ಮಾತಾಡಿರ್ಲಿಲ್ಲ. ಬಟ್ ನಿನ್ನೆ ಸಭೆಯಲ್ಲಿ ಯಶ್ ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ದು, ಇದ್ರ ಬಗ್ಗೆ ಯಶ್ ಅವರು ಕೂಡ ಬೇಸರ ವ್ಯಕ್ತಪಡಿಸಿದ್ದು, ಜೆಡಿಎಸ್ ಕಳ್ಳರ ಪಕ್ಷ ಅಂತ ನಾನು ಎಲ್ಲೂ ಹೇಳಲೇ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಕುಮಾರಸ್ವಾಮಿ ಅವ್ರಿಗೆ ಈ ರೀತಿ ಹೇಳಿದವರಾದ್ರೂ ಯಾರು, ಕುಮಾರಸ್ವಾಮಿ ಅವರ ದಿಕ್ ತಪ್ಪಿಸೋ ಪ್ರಯತ್ನ ಮಾಡ್ತಿರೋರಾದ್ರೂ ಯಾರು ಅನ್ನೋದು ಮಾತ್ರ ಗೊತ್ತಿಲ್ಲ. ಎನಿವೇಸ್, ಕುಮಾರಸ್ವಾಮಿ ಅವರ ಮಾತಿಗೆ ಯಶ್ ಅವರು ಟಾಂಗ್ ಕೊಟ್ಟದ್ದಾಯ್ತು. ಈಗ ಕುಮಾರಸ್ವಾಮಿ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಕಾದ್ ನೋಡ್ಬೇಕು.